Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳ ಬಗ್ಗೆ ತಿಳಿದುಕೊಳ್ಳುವ. ಅದರಲ್ಲಿಯೂ 2.1 ಅಭ್ಯಾಸದ ಲೆಕ್ಕಗಳನ್ನು ಮಾಡುವ. ಮಕ್ಕಳೇ, ಭಿನ್ನರಾಶಿ ಅಂದರೆ ಒಂದಿಷ್ಟು ಪೂರ್ಣ ಭಾಗದಲ್ಲಿ ಒಂದಿಷ್ಟು ಪ್ರಮಾಣವನ್ನು ಭಿನ್ನರಾಶಿಯನ್ನಾಗಿ ನಾವು ಪ್ರತಿನಿಧಿಸ್ತೇವೆ. ಭಿನ್ನರಾಶಿಗಳಲ್ಲಿ ಸಮಭಿನ್ನರಾಶಿ, ಹಾಗೆ ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ ಅನ್ನುವಂಥ ವಿಧಗಳಿವೆ. ಇವುಗಳೆಲ್ಲವುಗಳ ಬಗ್ಗೆ ನೀವು ಹಿಂದಿನ ತರಗತಿಗಳಲ್ಲಿ ಕಲ್ತ್ಕೊಂಡು ಬಂದಿದ್ದೀರಾ ಅಲ್ವಾ? ಇವಾಗ ಭಿನ್ನರಾಶಿಗಳ ಸಂಕಲನ, ಹಾಗೆ ಗುಣಾಕಾರ, ವ್ಯವಕಲನ ಮತ್ತು ಭಾಗಾಕಾರ ಈ ಮೂಲ ಕ್ರಿಯೆಗಳನ್ನು ಕಲೀಲಿಕ್ಕಿದೆ. ಮೊದಲಿಗೆ ಅಭ್ಯಾಸ 2.1ರ ಲೆಕ್ಕಗಳನ್ನು ಮಾಡುವ. ಅಭ್ಯಾಸ 2.1ರ ಮೊದಲನೇ ಲೆಕ್ಕ ಯಾವುದಂದ್ರೆ ಬಿಡಿಸಿ ಅಂತ ಇದೆ ನೋಡಿ. 1ನೇದು 2 ಕಳೆ 5ನೇ 3. ಇಲ್ಲಿ 2ರ ಕೆಳಗೆ ಏನೂ ಇಲ್ಲ ಅಂದರೆ ಛೇದದಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ತಿಳ್ಕೊಳ್ಬೇಕು. ನೋಡಿ, ಅದನ್ನು ಬರೆದಾಗ 1ನೇ 2 ಹಾಗೆ 5ನೇ 3 ಇವುಗಳನ್ನು ಕಳಿಬೇಕು. ಕಳಿಕ್ಕಿಂತ ಮುಂಚೆ ಮಕ್ಕಳೇ, ಸಮಛೇದಗಳಿದ್ದಾಗ ಹಾಗೆ ಡೈರೆಕ್ಟಾಗಿ ಕಳಿಬಹುದು. ಆದರೆ ಇಲ್ಲಿ ಛೇದ 1 ಮತ್ತು 5 ಇದೆ. ಅಸಮಛೇದಗಳಿದ್ದಾಗ ಛೇದವನ್ನು ಸಮವಾಗಿಸಿಕೊಳ್ಬೇಕು. ಛೇದವನ್ನು ಸಮವಾಗಿಸಿಕೊಳ್ಳುವುದು ಹೇಗಂದರೆ, ಛೇದಗಳನ್ನು ಮಾತ್ರ ಏನು ಮಾಡಬೇಕು, ಲಸವನ್ನು ತಗೊಳ್ಬೇಕು. ಲಸ ಬಂದಾಗ ಬಂದ ಲಸದಿಂದ ಎಷ್ಟರಲ್ಲಿ ಗುಣಿಸ್ಬೇಕೋ ಅದೇ ಸಂಖ್ಯೆಯನ್ನು ಅಂಶಕ್ಕೂ ನಾವು ಗುಣಿಸ್ಬೇಕು. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಸರಿ, ಇವಾಗ 1 ಮತ್ತು 5ರ ಲಸ ನಮಗೆ 5 ಸಿಗತ್ತೆ. ಆಗ ಛೇದ ಸಮ 5 ಆಗಿದೆ. ಆಯಿತಾ? ಇನ್ನು 1 ಎಷ್ಟಲಿ 5? 1 ಗುಣಿಸು 5 ಸಮ 5 ಅಲ್ವಾ? 1 5 5 ಹಾಗೆ 2 ಗುಣಿಸು 5 2 5 10. ಇಲ್ಲಿ ಛೇದಕ್ಕೆ ಎಷ್ಟರಿಂದ ಗುಣಿಸ್ತೀವೋ ಅಂಶಕ್ಕೂ ಅಷ್ಟರಿಂದಲೇ ಗುಣಿಸ್ಬೇಕು. ಸರಿ, ಇನ್ನು 5 ಎಷ್ಟಲ 5? 5 1 5 3 1 3 10ರಿಂದ 3 ಕಳೆದ್ರೆ ಮಕ್ಕಳೇ 7. 5ನೇ 7 ಉತ್ತರ ಬಂತು. ಇದನ್ನು ಮತ್ತೆ ಮಿಶ್ರ ಭಿನ್ನರಾಶಿಯನ್ನಾಗಿ ಪರಿವರ್ತಿಸಿದಾಗ 1 5ನೇ 2 ಸಿಗತ್ತೆ. ಹೇಗಂದ್ರೆ ನೋಡಿ, 5 ಪೂರ್ಣಾಂಕಕ್ಕೂ ಹಾಗೂ ಛೇದವನ್ನು ಗುಣಿಸ್ಬೇಕು. ಇನ್ನು ಬಂದ ಉತ್ತರದಿಂದ ಅಂಶವನ್ನು ಕೂಡಿಸಬೇಕು. 2ನೇ ಲೆಕ್ಕ ನೋಡಿ, 4 ಕೂಡಿಸು 8ನೇ 7 ಅಂತ ಇದೆ. 4ರ ಕೆಳಗೆ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಅವಾಗ ಏನು ಮಾಡಬೇಕು, ನಾವು 8 ಮತ್ತು 1ರ ಲಸವನ್ನು ತಗೋಬೇಕು. ಲಸ ಎಷ್ಟು ಸಿಗುತ್ತೆ ನಮಗೆ? 8 ಸಿಗುತ್ತೆ. 1 ಎಷ್ಟಲ 8? 1 8 8 4 8 32. ಇನ್ನು 8 ಎಷ್ಟಲ 8? 8 1 8 7 1 7. ಇನ್ನು 32 ಕೂಡಿಸು 7 8ನೇ 39 ಉತ್ತರ ಬರುತ್ತೆ. ಇನ್ನು ಇದನ್ನು ಮಿಶ್ರ ಭಿನ್ನರಾಶಿಯನ್ನಾಗಿ ಪರಿವರ್ತಿಸಿದಾಗ 4 8ನೇ 7 ಉತ್ತರ ಸಿಗುತ್ತೆ ಮಕ್ಕಳೇ. ಇನ್ನು 3ನೇದು ನೋಡಿ, 5ನೇ 3 ಕೂಡಿಸು 7ನೇ 2. ಇಲ್ಲಿ ಕೂಡ ಛೇದ ಅಸಮವಾಗಿದೆ. ಮೊದಲಿಗೆ ಲಸ ತಗೋಬೇಕು. ಲಸವನ್ನು ಮಾಡಿದ ನಂತರ 7 5 35 ಉತ್ತರ ಸಿಗತ್ತೆ. ಹೀಗೆ ಲಸ 35 ಅಂದರೆ ಸಮ ಛೇದ 35 ಆಯಿತು. 5 ಎಷ್ಟಲ 35? 5 7 35 3 7 21. 7 ಎಷ್ಟಲ 35? 7 5 35 2 5 10. 21 ಕೂಡಿಸು 10 ಎಷ್ಟು ಬಂತು? 31 ಬಂತು. 35ನೇ 31 ಉತ್ತರ ಬಂತು. ನೆಕ್ಸ್ಟ್ 4ನೇ ಲೆಕ್ಕ ನೋಡಿ, 11ನೇ 9 ಕಳೆ 15ನೇ 4. 11 ಮತ್ತು 15ರ ಲಸ ನಮಗೆ 165 ಸಿಗತ್ತೆ. 165 11 15 165 9 15 135. ಹಾಗೆ 15 11 165 4 11 44. 135ರಿಂದ 44ನ ಕಳೆದಾಗ ಮಕ್ಕಳೇ 91 ಸಿಗತ್ತೆ. ಉತ್ತರ ಎಷ್ಟಾಯಿತು? 165ನೇ 91. ಇನ್ನು 5ನೇ ಲೆಕ್ಕ ನೋಡಿ, 10ನೇ 7 ಕೂಡಿಸು 5ನೇ 2 ಕೂಡಿಸು 2ನೇ 3. ಇವಾಗ 10 5 ಮತ್ತು 2ರ ಲಸವನ್ನು ಮಾಡಬೇಕು. ಲಸ ಎಷ್ಟು ಬರುತ್ತೆ ಅಂದರೆ 10 ಉತ್ತರ ಬರುತ್ತೆ. ಇವಾಗ ಸಮಛೇದ 10 ಆಯಿತು. 10 ಎಷ್ಟಲ 10? 10 1 10 7 1 7. 5 ಎಷ್ಟಲ 10? 5 2 10 2 2 4. 2 ಎಷ್ಟಲ 10? 2 5 10 3 5 15. 7 ಕೂಡಿಸು 4 ಕೂಡಿಸು 15 ಮಾಡಿದಾಗ ನಮಗೆ 26 ಉತ್ತರ ಸಿಗತ್ತೆ. 10ನೇ 26. ಇದನ್ನು ಮತ್ತು ಕನಿಷ್ಠ ರೂಪಕ್ಕೆ ತರುವುದಾದರೆ 2 5 10 2 13 26. ಉತ್ತರ ಎಷ್ಟು ಬಂತು ಮಕ್ಕಳೇ? 5ನೇ 13. ಇದನ್ನು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸಿದಾಗ 2 5ನೇ 3 ಉತ್ತರ ಬರುತ್ತೆ. 6ನೇ ಲೆಕ್ಕ, 2 3ನೇ 2 ಕೂಡಿಸು 3 2ನೇ 1 ಮಿಶ್ರ ಭಿನ್ನರಾಶಿ ರೂಪದಲ್ಲಿದೆ. ಇದನ್ನು ನಾವು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಿಕೊಳ್ಬೇಕು. ಹೇಗಂದ್ರೆ, ಪೂರ್ಣಾಂಕಕ್ಕೂ ಮತ್ತು ಛೇದಕ್ಕೂ ಗುಣಿಸ್ಬೇಕು. ಬಂದ ಗುಣಲಬ್ಧವನ್ನು ಅಂಶಕ್ಕೆ ಕೂಡಿಸಬೇಕು. ನೋಡಿ, 3 2 6 6 ಕೂಡಿಸು 2 8. ಹಾಗಾದರೆ ಛೇದವನ್ನು ಹಾಗೆ ಬರಿಬೇಕು ಮಕ್ಕಳೇ. 3ನೇ 8 ಉತ್ತರ ಸಿಕ್ತು. ನೆಕ್ಸ್ಟ್ ನೋಡಿ, 3 2 6 6 ಕೂಡಿಸು 1 7 2ನೇ 7 ಉತ್ತರ ಬಂತು. ಇದು ಮಿಶ್ರ ಭಿನ್ನರಾಶಿಯಲ್ಲಿದ್ದದ್ದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತಿಸುವುದು. ಈಗ 3 ಮತ್ತು 2ರ ಲಸವನ್ನು ತಗೋಬೇಕು. 3 ಮತ್ತು 2ರ ಲಸ ನಮ್ಗೆ 6 ಸಿಗುತ್ತೆ. ಇನ್ನು 3 2 6 8 2 16. 2 3 6 7 3 21. 16 ಕೂಡಿಸು 21 37 ಉತ್ತರ ಬಂತು. ಇದನ್ನು ಮತ್ತು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ 6 6 36 36 ಎಷ್ಟು ಉಳಿತು ಮಕ್ಕಳೇ? 1 ಉಳಿತಲ್ವಾ? ಅದನ್ನು ಇಲ್ಲಿ ಬರಿಬೇಕು. ಎಷ್ಟಾಯಿತು? 6 6ನೇ 1. 7ನೇ ಲೆಕ್ಕ ನೋಡಿ, 8 2ನೇ 1 3 8ನೇ 5.
ಇಲ್ಲಿ ಪುನಃ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯನ್ನಾಗಿ ಪರಿವರ್ತಿಸಿಕೊಳ್ಬೇಕು. 8 2 16 ಕೂಡಿಸು 1 17, ಎರಡನೇ 17 ಕಳೆ 3 8 24, 24 ಕೂಡಿಸು 5 29, 8ನೇ 29. 8ರ ಲಸವನ್ನು ತಗೋಬೇಕು. ಉತ್ತರ ಎಷ್ಟು ಬಂತು ಅಂದರೆ 8 ಉತ್ತರ ಸಿಗುತ್ತೆ. ಅವಾಗ ಸಮಛೇದ 8, 2 4 8, 17 4 68. ಹಾಗೆ 8 1 8, 29 1 29 ಕಳೆ 29 ಮಾಡಿದಾಗ ನಮ್ಮ 39 ಉತ್ತರ ಸಿಗುತ್ತೆ. ಹಾಗಾದರೆ ಈ 8ನೇ 39ಅನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ 4 8ನೇ 7 ಉತ್ತರ ಬರುತ್ತೆ ಮಕ್ಕಳೇ. ಸೆಕೆಂಡ್ ಮೇನ್ ನೋಡಿ, ಮುಂದಿನವುಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಮೊದಲನೇದು 9ನೇ 2, 3ನೇ 2, 21ನೇ 8 ಕೊಟ್ಟಿದ್ದಾರೆ. ಇವುಗಳ ಛೇದಗಳು ಅಸಮವಾಗಿದೆ. ಇಲ್ಲಿ ದೊಡ್ಡದು ಚಿಕ್ಕದು ಅಥವಾ ಏರಿಕೆ ಇಳಿಕೆ ಕ್ರಮ ಅಥವಾ ಕೂಡಿಸು ಕಳೆ ಇವುಗಳನ್ನು ಮಾಡುವಾಗ ಮಕ್ಕಳೇ ನಾವು ಏನು ಮಾಡಬೇಕಂದ್ರೆ ಛೇದವನ್ನು ಮೊದಲಿಗೆ ಸಮವಾಗಿಸಿಕೊಳ್ಬೇಕು. ಹೇಗೆಂದರೆ ಛೇದಗಳ ಲಸವನ್ನು ತೆಗಿಬೇಕು. ಇವಾಗ 9 3 21 ಇದರ ಲಸ ನಮಗೆ ಎಷ್ಟು ಸಿಗುತ್ತೆ ಅಂದರೆ 63 ಸಿಗುತ್ತೆ. ಈಗ ನೋಡಿ ಛೇದಗಳನ್ನು ಸಮವಾಗಿಸಿಕೊಳ್ಳುವ. 63 9 63, 9 7 63, 2 7 14. ನೆಕ್ಸ್ಟ್ ನೋಡಿ 3 63, 3 21 63, 2 21 42. ಇನ್ನು 21 63, 21 63, 8 24. ನೋಡಿ 9ನೇ 2 ಛೇದ ಸಮವಾಗಿಸಿದಾಗ ನಮಗೆ 63ನೇ 14 ಸಿಕ್ತು. 3ನೇ 2 ಛೇದವನ್ನು ಸಮವಾಗಿಸಿದಾಗ 63ನೇ 42 ಸಿಕ್ತು. ಇನ್ನು 21ನೇ 8 ಛೇದ ಸಮವಾಗಿಸಿದಾಗ ನಮಗೆ 63ನೇ 24 ಸಿಕ್ತು. ಹಾಗಾದರೆ ಇವುಗಳನ್ನು ಏಕೀಕ್ರಮದಲ್ಲಿ ಜೋಡಿಸುವ. ಮೊದಲಿಗೆ ದೊಡ್ಡ ಸಂಖ್ಯೆ ಯಾವುದು? 63ನೇ 42, ಅದರ ನೆಕ್ಸ್ಟು 63ನೇ 24, ತದನಂತರ 63ನೇ 14. ಹಾಗಾದರೆ ಕೊಟ್ಟಂತಹ ಈ ಭಿನ್ನರಾಶಿಯನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಮಕ್ಕಳೇ 3ನೇ 2 ಮೊದಲು ಬರುತ್ತೆ, ಹಾಗೆ 8ನೇ 21 ಎರಡನೇ ಬರುತ್ತೆ, ಇನ್ನು 9ನೇ 2 ಮೂರನೇ ಬರುತ್ತೆ. ಎರಡನೇ ಲೆಕ್ಕ 5ನೇ 1, 7ನೇ 3 ಮತ್ತು 10ನೇ 7 ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಇಳಿಕೆ ಕ್ರಮದಲ್ಲಿ ಜೋಡಿಸಬೇಕು. ಮೊದಲಿಗೆ ಛೇದವನ್ನು ಸಮವಾಗಿಸಿಕೊಳ್ಳುವ. 5 7 10 ಇವುಗಳ ಲಸ ನಮಗೆ 70 ಸಿಗತ್ತೆ. ಇವಾಗ ನೋಡಿ 70, 5 70, 5 14 70, 14 14. ಇನ್ನು 7 70, 7 10 70, 3 10 30. ಇನ್ನು 10 70, 17 70, 7 7 49. ಇವಾಗ ನಮಗೆ ಎಷ್ಟು ಸಿಕ್ತು? 70ನೇ 14, 70ನೇ 30, 70ನೇ 49 ಸಿಕ್ತು. ಹಾಗಾದರೆ ಇಳಿಕೆ ಕ್ರಮದಲ್ಲಿ ಜೋಡಿಸುವ. ಮೊದಲಿಗೆ 70ನೇ 49, 70ನೇ 30, 70ನೇ 14 ಇವುಗಳನ್ನು ಕೊಟ್ಟಂತಹ ಭಿನ್ನರಾಶಿಯಲ್ಲಿ ಪರಿವರ್ತಿಸಿದಾಗ ಮಕ್ಕಳೇ 10ನೇ 7 ಫಸ್ಟ್ ಬರಬೇಕು, ಹಾಗೆ 7ನೇ 3 ಎರಡನೇ ಬರಬೇಕು, ಹಾಗೆ 5ನೇ 1 ಕೊನೆಯಲ್ಲಿ ಬರಬೇಕು. ಇದು ಇಳಿಕೆ ಕ್ರಮ. ಮೂರನೇದು ನೋಡಿ ಮಕ್ಕಳೇ, ಒಂದು ಮಾಯಾ ಚೌಕದಲ್ಲಿ ಪ್ರತಿ ಅಡ್ಡಸಾಲು, ಪ್ರತಿ ಕಂಬಸಾಲು ಮತ್ತು ಕರ್ಣಗಳಲ್ಲಿನ ಸಂಖ್ಯೆಗಳ ಮೊತ್ತ ಒಂದೇ ಆಗಿರುತ್ತದೆ. ಹಾಗಾದರೆ ಇದು ಒಂದು ಮಾಯಾ ಚೌಕವೇ? ಹಾಗಾದರೆ ಇದು ಮಾಯಾ ಚೌಕ ಹೌದಾ ಅಲ್ವಾ ಅಂತ ನೋಡುವ. ಮೊದಲಿಗೆ ಅಡ್ಡಸಾಲನ್ನು ನೋಡುವ. 4 ಕೂಡಿಸು 9 13, 13 ಕೂಡಿಸು 2 15. ಎಷ್ಟು ಬಂತು ಉತ್ತರ? 11ನೇ 15. ಇನ್ನು ಎರಡನೇ ಅಡ್ಡಸಾಲು 3 ಕೂಡಿಸು 5 8, 8 ಕೂಡಿಸು 7 15, 11ನೇ 15. ಇನ್ನು 8 ಕೂಡಿಸು 1 9, 9 ಕೂಡಿಸು 6 15, 11ನೇ 15. ಅಲ್ಲಿ ನೋಡುವ 4 3 7 ಕೂಡಿಸು 8 15 ಅಂದರೆ 11ನೇ 15. ಇನ್ನು 9 ಕೂಡಿಸು 5 14, 14 ಕೂಡಿಸು 1 15, ಇದು ಕೂಡ 11ನೇ 15 ಬಂತು. ಇನ್ನು 2 ಕೂಡಿಸು 7 9, 9 ಕೂಡಿಸು 6 15, ಇದು ಕೂಡ 11ನೇ 15 ಬಂತು. ಇನ್ನು ಕರ್ಣ ನೋಡುವ. 8 ಕೂಡಿಸು 5 13, 13 ಕೂಡಿಸು 2 15, ಕರ್ಣ 1ರಲ್ಲಿಯೂ ಕೂಡ ಅಷ್ಟೇ ಬಂತು ಮೊತ್ತ. ಇನ್ನು 4 ಕೂಡಿಸು 5 9, 9 ಕೂಡಿಸು 6 15, ಇದು ಕೂಡ ಎಷ್ಟು ಬಂತು? 11ನೇ 15 ಬಂತು. ಹಾಗಾದರೆ ಇದೊಂದು ಏನು ಮಾಯಾ ಚೌಕ. ಒಂದು ಆಯತಾಕಾರ ಕಾಗದದ ಹಾಳೆ 12 2ನೇ 1 ಸೆಂಟಿಮೀಟರ್ ಉದ್ದವಿದೆ. ಇನ್ನು 10 3ನೇ 2 ಸೆಂಟಿಮೀಟರ್ ಅಗಲ ಹೊಂದಿದೆ. ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಆಯತಾಕಾರ ಹಾಳೆಯ ಉದ್ದ 12 2ನೇ 1 ಸೆಂಟಿಮೀಟರ್ ಇದೆ. ಇನ್ನು ಅಗಲ 10 3ನೇ 2 ಸೆಂಟಿಮೀಟರ್ ಇದೆ. ಅದರ ಸುತ್ತಳತೆ, ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಮಕ್ಕಳೇ 2 ಗುಣಿಸು ಉದ್ದ ಕೂಡಿಸು ಅಗಲ, 2 ಇಂಟು ಲೆಂತ್ ಪ್ಲಸ್ ಬ್ರೆತ್. ಓಕೆ, ಈಗ ನೋಡಿ 2 ಗುಣಿಸು ಲೆಂತ್ ಎಷ್ಟಿದೆ? 12.5 ಇದೆ ಅಲ್ವಾ, ಕೂಡಿಸು ಬ್ರೆತ್ ಎಷ್ಟಿದೆ? 10 3ನೇ 2 ಇದೆ. ಇವುಗಳು ಮಿಶ್ರ ಭಿನ್ನರಾಶಿ ರೂಪದಲ್ಲಿದೆ. ಇದನ್ನು ವಿಷಮ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸ್ಕೊಳ್ಬೇಕು. ಅವಾಗ ಎಷ್ಟಾಯಿತು? 2 12 24 ಕೂಡಿಸು 1 25, 2ನೇ 25, 13 30, 30 ಕೂಡಿಸು 2 32, 3ನೇ 32 ಇದೆ. ಛೇದಗಳು ಅಸಮವಾಗಿದೆ, 2 ಮತ್ತು 3 ಇದೆ. ಹಾಗಾಗಿ ಅವುಗಳ ಲಸವನ್ನು ತಗೋಬೇಕು. ಅವಾಗ ಎಷ್ಟಾಯಿತು? 6 ಬಂತು. 3 6 25, 3 75. ಇನ್ನು 3 6 3 2 6 32 2 64 ಇವುಗಳನ್ನು ಕೂಡಿದಾಗ ಮಕ್ಕಳೇ 139 ಅಂದರೆ 6ನೇ 139 ಬಂತು. ಇಲ್ಲಿ ಗುಣಿಸು 2 ಇದೆ. ಈಗ ನೋಡಿ 2 ಗುಣಿಸು 6ನೇ 139 ಗುಣಿಸಿದಾಗ ಮಕ್ಕಳೇ 2 1 2 2 3 6 3ನೇ 139. ಅದನ್ನು ನಾವು
ಭಾಗಿಸಿದಾಗ ಮಕ್ಕಳೇ ನಮಗೆ ಗುಣಲಬ್ಧ ನೋಡಿ ಎಷ್ಟು ಸಿಕ್ತು, 46 ಸಿಕ್ತು, ಶೇಷ 1 ಸಿಕ್ತು. ಮಿಶ್ರ ಭಿನ್ನರಾಶಿಯಲ್ಲಿ ಪರಿವರ್ತಿಸುವಾಗ ಗುಣಲಬ್ಧವನ್ನು ಪೂರ್ಣಾಂಕದ ಸ್ಥಾನದಲ್ಲಿ ಬರಿಬೇಕು, ಇನ್ನು ಉಳಿದಂಥ ಶೇಷವನ್ನು ಅಂಶವನ್ನಾಗಿ ಬರಿಬೇಕು. 46 3ನೇ 1. 5ನೇದು ನೋಡಿ, ಈ ಆಕೃತಿಗಳ ಸುತ್ತಳತೆ ಕಂಡು ಹಿಡಿಯಿರಿ. ತ್ರಿಭುಜ ABE ಸುತ್ತಳತೆ ಇಲ್ಲಿ ನೋಡಿ 2ನೇ 5 ಇದೆ, ಇನ್ನೊಂದು 3 5ನೇ 3 ಇದೆ, ಇನ್ನು 2 4ನೇ 3 ಇದೆ. ಮೊದಲಿಗೆ ಇವುಗಳನ್ನು ಮಿಶ್ರ ಭಿನ್ನರಾಶಿಯನ್ನಾಗಿ ಪರಿವರ್ತಿಸ್ಕೊಳ್ಬೇಕು. 5ನೇ 18 ಸಿಗುತ್ತೆ, ಮತ್ತೊಂದು 4ನೇ 11 ಸಿಗುತ್ತೆ. ಮೊದಲಿಗೆ ಏನು ಮಾಡಬೇಕು, ಸಮಚ್ಛೇದವನ್ನಾಗಿಸ್ಕೊಳ್ಬೇಕು. ಲಸ ತೆಗೆದಾಗ 20 ಉತ್ತರ ಸಿಗುತ್ತೆ. 20 2 20, 2 10 20, 5 10 50, 5 4 20, 18 4 72, 4 5 20, 11 5 55. ಇವು ಮೂರನ್ನು ಕೂಡಿಸಬೇಕು. ಕೂಡಿಸಿದಾಗ ನಮಗೆ 177 ಉತ್ತರ ಸಿಗುತ್ತೆ. ಅಂದರೆ 20ನೇ 177, 28 160, 17 ಉಳಿಯತ್ತಲ್ವಾ ಶೇಷದಲ್ಲಿ. ಹಾಗಾಗಿ 8 20ನೇ 17 ಸೆಂಟಿಮೀಟರ್ ಆಯಿತು. ಇದರ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಆಯತದ ಸುತ್ತಳತೆ ಸಮ 2 ಗುಣಿಸು ಉದ್ದ ಕೂಡಿಸು ಅಗಲ. ಹಾಗಾದರೆ 2 ಗುಣಿಸು ಉದ್ದ ಎಷ್ಟಿದೆ ಮಕ್ಕಳೇ? ಉದ್ದ 2 4ನೇ 3 ಇದೆ, ಅಗಲ 6ನೇ 7 ಇದೆ. ಇಲ್ಲಿ 2 4ನೇ 3 ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಿದಾಗ 4ನೇ 11 ಸಿಗುತ್ತೆ. 2 ಗುಣಿಸು 4ನೇ 11 ಕೂಡಿಸು 6ನೇ 7. ಇನ್ನು 6 ಮತ್ತು 4ರ ಲಸ ತೆಗೆದಾಗ ನಮಗೆ 12 ಉತ್ತರ ಸಿಗುತ್ತೆ. ಇವಾಗ 12 ಸಮಚ್ಛೇದ ಸಿಕ್ತು. 4 ಎಷ್ಟು 12, 4 ಮೂರ್ಲ 12, 11 ಮೂರ್ಲ 33, 6 2 12, 7 2 14, 33 ಕೂಡಿಸು 14 47. ಎಷ್ಟು? 12ನೇ 47 ಉತ್ತರ ಸಿಕ್ತು. ಗುಣಿಸು 2, 2 1 2, 2 6 12, 6ನೇ 47. 6ನೇ 47 ಅಂದರೆ ನೋಡಿ 6 7 42, ಎಷ್ಟು ಉಳಿತು? 5 ಉಳಿತಲ್ವಾ? ಹಾಗಾಗಿ 7 6ನೇ 5 ಸೆಂಟಿಮೀಟರ್ ಉತ್ತರ ಸಿಕ್ತು. ಹಾಗಾದರೆ ಆಯತ BCDEಯ ಸುತ್ತಳತೆ 7 6ನೇ 5 ಸೆಂಟಿಮೀಟರ್. ಸಲೀಳ ಒಂದು ಚಿತ್ರಕ್ಕೆ ಚೌಕಟ್ಟು ಹಾಕಲು ಬಯಸುತ್ತಾಳೆ. ಆ ಚಿತ್ರವು 7 5ನೇ 3 ಸೆಂಟಿಮೀಟರ್ ಅಗಲವಾಗಿದೆ. ಚೌಕಟ್ಟಿನಲ್ಲಿ ಹೊಂದಿಕೊಳ್ಳಲು ಚಿತ್ರವು 7 10ನೇ 3 ಸೆಂಟಿಮೀಟರ್ಗಿಂತ ಹೆಚ್ಚು ಅಗಲ ಇರಬಾರದು. ಚಿತ್ರವನ್ನು ಎಷ್ಟು ಓರಣಗೊಳಿಸಬೇಕು? 7 5ನೇ 3 ಕಳೆ 7 10ನೇ 3. ಮೊದಲಿಗೆ ಇವುಗಳನ್ನು ವಿಷಮ ಭಿನ್ನರಾಶಿಯನ್ನಾಗಿ ಪರಿವರ್ತಿಸಿಕೊಂಡಾಗ 5ನೇ 8, ಇನ್ನೊಂದು 10ನೇ 73 ಸಿಗುತ್ತೆ. ಇನ್ನು 5 ಮತ್ತು 10ರ ಲಸ ನಮಗೆ 10. ಈಗ 5 2 10, 38 2 76, 10 1 10, 73 1 73, 76ರಿಂದ 73ನ್ನು ಕಳೆದಾಗ ನಮಗೆ 10ನೇ 3 ಸೆಂಟಿಮೀಟರ್ ಉತ್ತರ ಸಿಗುತ್ತೆ. ಹಾಗಾದರೆ ಅವಳು ಚಿತ್ರವನ್ನು ಎಷ್ಟಕ್ಕೆ ಓರಣಗೊಳಿಸಬೇಕು? 10ನೇ 3 ಸೆಂಟಿಮೀಟರ್ನಷ್ಟು ಓರಣಗೊಳಿಸಬೇಕು. 7th ಒನ್ ನೋಡಿ, ರೀತು ಒಂದು ಸೇಬಿನ 5ನೇ 3 ಭಾಗ ತಿಂದಳು ಮತ್ತು ಉಳಿದ ಸೇಬನ್ನು ಅವಳ ತಮ್ಮ ಸೋಮು ತಿಂದನು. ಸೇಬಿನ ಎಷ್ಟು ಭಾಗವನ್ನು ಸೋಮ ತಿಂದನು? ಯಾರು ದೊಡ್ಡ ಪಾಲನ್ನು ಹೊಂದಿದರು? ಎಷ್ಟರಿಂದ ಅಂತ ಕೇಳಿದ್ದಾರೆ ನೋಡಿ. ವೃತ್ತಾಕಾರವನ್ನ ಸೇಬು ಹಣ್ಣನ್ನು ಪ್ರತಿನಿಧಿಸಿದ್ರೆ ರೀತು ತಿಂದಂಥ ಹಣ್ಣಿನ ಭಾಗ ಎಷ್ಟು? 5ನೇ 3. ಇಲ್ಲಿ 5 ಭಾಗ ಇದೆ, 5ರಲ್ಲಿ 3 ಭಾಗ ರೀತು ತಿಂದಿದ್ದಾಳೆ. ಹಾಗಾದರೆ ಅವಳು ತಮ್ಮ ಎಷ್ಟು ಭಾಗ ತಿನ್ನಬೇಕು? ಉಳಿದಂತಹ ಭಾಗ ಯಾವುದಲ್ಲ ಅಂದರೆ 2 ಭಾಗ ಅಲ್ವಾ? ಹಾಗಾದರೆ ಸೋಮು ತಿಂದಂಥ ಹಣ್ಣಿನ ಭಾಗ 5ನೇ 2. ಹಾಗಾದರೆ ದೊಡ್ಡ ಪಾಲನ್ನು ಯಾರು ತಿಂತಾರೆ? ರೀತು ತಿಂತಾಳೆ. ಎಷ್ಟಂದರೆ 5ನೇ 3 ಅವಳು ತಿಂದಂತಹ ಹಣ್ಣಿನ ಭಾಗ ಕಳೆ ಅವಳ ತಮ್ಮ ತಿಂದಂಥ ಹಣ್ಣಿನ ಭಾಗ. 5ನೇ 3 ಕಳೆ 5ನೇ 2 ಎಷ್ಟು ಉತ್ತರ ಬಂತು? 5ನೇ 1 ಉತ್ತರ ಬಂತು. ಹಾಗಾದರೆ ರೀತು 5ನೇ 1 ದೊಡ್ಡ ಪಾಲನ್ನು ತಿಂತಾಳೆ. ಮೈಕಲ್ ಒಂದು ಚಿತ್ರಕ್ಕೆ ಬಣ್ಣ ಹಚ್ಚುವುದನ್ನು 12ನೇ 7 ಗಂಟೆಯಲ್ಲಿ ಪೂರ್ಣಗೊಳಿಸಿದನು. ಅದೇ ಚಿತ್ರಕ್ಕೆ ಬಣ್ಣ ಹಚ್ಚುವುದನ್ನು ವೈಭವ್ 4ನೇ 3 ಗಂಟೆಯಲ್ಲಿ ಪೂರ್ಣಗೊಳಿಸಿದನು. ಯಾರು ಹೆಚ್ಚು ಸಮಯ ಕೆಲಸ ಮಾಡಿದರು? ಎಷ್ಟು ಭಿನ್ನರಾಶಿಯಿಂದ ಇದು ಹೆಚ್ಚಾಗಿದೆ? ಮೊದಲಿಗೆ ಏನು ಮಾಡಬೇಕಂದ್ರೆ ಮೈಕಲ್ ಬಣ್ಣ ಹಚ್ಚಲು ತೆಗೆದುಕೊಂಡ ಸಮಯದಿಂದ ವೈಭವ್ ಬಣ್ಣ ಹಚ್ಚಲು ತೆಗೆದುಕೊಂಡ ಸಮಯವನ್ನು ಕಳಿಬೇಕಾದ್ರೆ ಮೊದಲಿಗೆ ಛೇದವನ್ನು ಸಮಚ್ಛೇದವನ್ನಾಗಿಸ್ಕೊಳ್ಬೇಕು. 12 ಮತ್ತು 4 ಇದೆ, 12 ಮತ್ತು 4ರ ಲಸ 12 ಸಿಗುತ್ತೆ. ನೋಡಿ ಸಮಚ್ಛೇದ 12 ಆಯಿತು. 12 1 12, 7 1 7, 4 3 12, 3 3 9. ಇವಾಗ 12ನೇ 7ರಲ್ಲಿ 9 ಕಳೆದ್ರೆ 2 ಸಿಗುತ್ತೆ. ಹಾಗಾದರೆ 12ನೇ 2, 2 1 2, 2 6 12. ಹಾಗಾದರೆ 6ನೇ 1 ಹೆಚ್ಚು ಸಮಯ ತೆಗೆದುಕೊಂಡವರು ಯಾರು? ಹೆಚ್ಚು ಸಮಯ ತೆಗೆದುಕೊಂಡದ್ದು ಯಾರು ಮಕ್ಕಳೇ? ವೈಭವ್. ಯಾಕೆಂದರೆ 12ರಲ್ಲಿ 9 ಗಂಟೆಯನ್ನು ತಗೊಳ್ತಾನೆ. ಹಾಗಾದರೆ ಹೆಚ್ಚು ಸಮಯ ತೆಗೆದುಕೊಂಡವರು ವೈಭವ್. ಎಷ್ಟು ಗಂಟೆ? 6ನೇ 1 ಗಂಟೆ ಹೆಚ್ಚು ಸಮಯವನ್ನು ವೈಭವ್ ತಗೊಳ್ತಾನೆ. ಇದಿಷ್ಟು ಅಭ್ಯಾಸ 2.1ರ ಅಭ್ಯಾಸ ಲೆಕ್ಕಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.